ನಾವು ನಿನ್ನೆ ಅಷ್ಟೇ ಒಂದು ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ. ಚಿಕ್ಕಬಳ್ಳಾಪುರದಲ್ಲಿ ರಾಜೀವ್ ಗೌಡ ಅನ್ನುವಂತಹ ಕಾಂಗ್ರೆಸ್ನ ಪುಡಾರಿ ಪೌರಾಯುಕ್ತಿಗೆ ಹೇಗೆಲ್ಲ ಬಳಸಬಾರದ ಭಾಷೆಯನ್ನು ಬಳಸಿದ್ದ ಅಂತ. ಈ ಪ್ರಕರಣದಲ್ಲಿ ನೋಡಿ, ಶಿಡ್ಲಘಟ್ಟ ಪೌರಾಯುಕ್ತಿಗೆ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಪರಾರಿ ಆಗಿರುವಂತಹ ಡೀಟೇಲ್ಸ್ ಇದು. ರಾಜೀವ್ ಗೌಡ ವಿರುದ್ಧ ದೂರು ದಾಖಲಾಗಿರುತ್ತೆ. ಈ ವ್ಯಕ್ತಿ ಅರೆಸ್ಟ್ ಇನ್ನೂ ಆಗಿರಲ್ಲ. ಈಗ ನೋಡಿದ್ರೆ 2 ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ರಾಜೀವ್ ಗೌಡ ಅಜ್ಞಾತವಾಗಿರೋದು. ರಾಜೀವ್ ಗೌಡ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದೀವಿ ಅಂತ ಹೇಳ್ತಿದ್ದಾರೆ. ಬಟ್ ಏನಿದೆ ಬಲೆ ಬೀಸೋದು? ಆತನನ್ನು ತಪ್ಪಿಸ್ಕೊಳ್ಳೋದಕ್ಕೆ ಯಾಕೆ ಇಷ್ಟು ಸಮಯ ಬಿಟ್ಟರು ಅನ್ನೋದು ಪ್ರಶ್ನೆ. ಕಂಪ್ಲೇಂಟ್ ದಾಖಲಾದ ಕೂಡಲೇ ಕಾರ್ಯಪ್ರವೃತ್ತರಾಗಬೇಕಾಗಿತ್ತು ಪೊಲೀಸರು. ಸ್ವಲ್ಪ ಇಲ್ಲಿ ಎಡವಿದ್ರ ಪೊಲೀಸರು ಅನ್ನುವಂತಹ ಪ್ರಶ್ನೆ. ಅಥವಾ ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ನ ವ್ಯಕ್ತಿಯನ್ನು ಬಂಧಿಸಿದ್ರೆ ನಮಗೆ ಸಂಕಷ್ಟ, ದೊಡ್ಡವ್ರ ಸವಾಸ ನಮ್ಗೆ ಯಾಕೆ ಬೇಕಪ್ಪ ಅಂತ ಪೊಲೀಸರು ಏನಾದರೂ ಸುಮ್ಮನಾದ್ರ ಈ ಪ್ರಕರಣದಲ್ಲಿ? ಪ್ರಶ್ನೆ ಇದೆ. ತಪ್ಪಿಸ್ಕೊಳ್ಳೋದಕ್ಕೆ ಪೊಲೀಸರೇ ಅವಕಾಶವನ್ನು ಮಾಡಿಕೊಟ್ರ? ಹಿಂಗೆ ಅನುಮಾನ ಬರುತ್ತೆ. ಈ ಪ್ರಶ್ನೆನ ಯಾಕೆ ಕೇಳಬಾರ್ದು ನಾವು? ನಿನ್ನೆ ಅಷ್ಟೆಲ್ಲ ಪ್ರತಿಭಟನೆ ಆಯಿತು, ಪೌರ ಕಾರ್ಮಿಕರು ಪ್ರತಿಭಟನೆ ಮಾಡಿದ್ರು, ಪೌರಾಯುಕ್ತೆ ಅಳ್ತಾ ಇದ್ದದ್ದನ್ನು ಇಡೀ ರಾಜ್ಯ ನೋಡ್ತು, ಅಲ್ಲೇ ಸೆಕ್ಯೂರಿಟಿಗೆ ಅಂತ ಪೊಲೀಸರಿದ್ರು. ಈ ಘಟನೆ ಜೋರಾಗುತ್ತೆ ಅನ್ನೋದು ಗೊತ್ತಿತ್ತು. ಆತನನ್ನು ಅರೆಸ್ಟ್ ಮಾಡ್ಬೋದಾಗಿತ್ತು, ಆದರೆ ಅರೆಸ್ಟ್ ಮಾಡಿಲ್ಲ. ಈಗ ನೋಡಿದ್ರೆ ಆತ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ ಫೋನ್ನ. ಹುಡುಕ್ತಾ ಇದ್ದೀವಿ, ಸಿಕ್ಕಿದ ಕೂಡಲೇ ಅರೆಸ್ಟ್ ಮಾಡಿಬಿಡ್ತೀವಿ ಅಂತಿದ್ದಾರೆ. ಈಗ ಯಾರಿಗೆ ಭಯ? ಪೊಲೀಸ್ನವ್ರಿಗೆ ಭಯ ಕಾಡ್ತಾ ಇದೆಯಾ? ಅಥವಾ ಕಾಂಗ್ರೆಸ್ನ ಯಾವುದಾದ್ರೂ ನಾಯಕ ಅಗೋಚರ ಶಕ್ತಿಯಾಗಿ ನಿಂತು ಈತನನ್ನು ರಕ್ಷಣೆ ಮಾಡೋ ಕೆಲಸ ಮಾಡ್ತಾ ಇದ್ದಾನ? ಈ ರಾಜೀವ್ ಗೌಡ ಮನೆಯ ಸಂಸ್ಕೃತಿ ಎಂಥದ್ದು ಅನ್ನೋ ಪ್ರಶ್ನೆ ಇತ್ತೇನೆ ನಮಗೆ. ಆತ ಮಾತಾಡಿದ ಆಡಿಯೋ ಕೇಳಿಸ್ಕೊಳ್ತಾ ಇದ್ದಾಗ ಇವನ ಮನೆ ಹೆಣ್ಮಕ್ಳಿಗೂ ಈತ ಹೀಗೆ ಮಾತಾಡ್ತಾನ ಅನ್ನೋ ಪ್ರಶ್ನೆ ಇತ್ತು ನಮಗೆ. ಆಮೇಲೆ ಪದೇ ಪದೇ ಇಂಥ ಘಟನೆಗಳು ಅವತ್ತು ಭದ್ರಾವತಿಯಲ್ಲಿ ನೋಡಿದ್ವಿ ನಾವು. ಭದ್ರಾವತಿ ಶಾಸಕರ ಕುಲಪುತ್ರ ಮಾತಾಡಿದ ರೀತಿ ಏನು ಅಂತ. ಆ ಪ್ರಕರಣದಲ್ಲಿ ಆ ಅಧಿಕಾರಿ ಪಾಪ ಬೈಸ್ಕೊಂಡ ಅಧಿಕಾರಿ, ಕಣ್ಣೀರು ಹಾಕಿದ ಅಧಿಕಾರಿ ಟ್ರಾನ್ಸ್ಫರು. ಆಮೇಲೆ ಯಾರನ್ನೋ ಅರೆಸ್ಟ್ ಮಾಡಿದ್ರು ಆ ಪ್ರಕರಣದಲ್ಲಿ. ಅದು ಹಾಗೆ ಹಳ್ಳ ಹಿಡಿತು ಕೇಸು. ಭದ್ರಾವತಿ ಪ್ರಕರಣದ ರೀತಿಯೇ ಚಿಕ್ಕಬಳ್ಳಾಪುರ ಕೇಸು ಹಳ್ಳ ಹಿಡಿಸೋದಕ್ಕೆ ಅಧಿಕಾರಿಗಳು ಟೊಂಕ ಕಟ್ಟಿ ನಿಂತಿದ್ದಾರಾ? ಇದರದ್ದು ಎಷ್ಟು ಪ್ರಕರಣಗಳು ನೋಡಬೇಕು? ಒಂದು ಪ್ರಶ್ನೆ ಇದೆ. ಈತ ಹೆಂಗೆ ಅಬ್ಸ್ಕಾಂಡ್ ಆಗಿದ್ದು? ಹೆಂಗೆ ಇವನು ಅಬ್ಸ್ಕಾಂಡ್ ಆಗೋದಕ್ಕೆ ಯಾರು ಬಿಟ್ಟರು? ಇಂಥ ಗಂಭೀರ ಪ್ರಕರಣಗಳಾದಾಗ ಯೂಶಲಿ ಐಸೋಲೇಟ್ ಆಗಿ ಅಬ್ಸ್ಕಾಂಡ್ ಆಗ್ತಾರೆ ಆರೋಪಿಗಳು ಅನ್ನೋದು ಪೊಲೀಸರಿಗೆ ಗೊತ್ತಿರಲಿಲ್ವಾ? ಟ್ರೈನ್ಡ್ ಆಫೀಸರ್ಸ್ ತಾನೆ.